ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪ್ರಕರಣ ಹಿಂಪಡೆಯಲು ಆಗ್ರಹಿಸಿ 25 ವಾಹನಗಳ ಮೂಲಕ ಕಲಬುರಗಿಯಿಂದ ಹೊರಟ ಟೋಕ್ರಿ ಕೋಲಿ ಸಮಾಜ ಮುಖಂಡರು. ಯಾದಗಿರಿ ಜಿಲ್ಲೆಯ ರೋಜಾ ಮಹಲ್ ಮಲ್ಲಿಕಾರ್ಜುನ ಮುತ್ಯ ಮೇಲಿನ ಪೋಕ್ಸೋ ಪ್ರಕರಣ ಹಿಂಪಡೆಯುವಂತೆ ಆಗ್ರಹಿಸಿ ಹುಮ್ನಾಬಾದ್ ಹಾಗೂ ಬಸವ ಕಲ್ಯಾಣದಿಂದ ಪ್ರತಿಭಟನೆ ಹೊರಟ ಭಕ್ತಾದಿಗಳು. ಇತ್ತೀಚೆಗೆ ಮಲ್ಲಿಕಾರ್ಜುನ ಮುತ್ಯರವರ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದನ್ನು ಪರಿಗಣಿಸಿ ಅವರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಈಗಾಗಲೇ ತನಿಖೆಗೆ ಹಾಜರಾಗುವಂತೆ ಮಠದ ಮೇಲೆ ನೋಟಿಸ್ ಕೂಡ ಅಂಟಿಸಲಾಗಿದೆ ಎನ್ನಲಾಗುತ್ತಿದ್ದು, ಇದರ ಬೆನ್ನಲ್ಲೇ ಮಲ್ಲಿಕಾರ್ಜುನ ಮುತ್ಯಗೆ ಬೆಂಬಲ ಸೂಚಿಸಿ ಅವರ ಮೇಲೆ ಹಾಕಿರುವ ಪ್ರಕರಣ ಹಿಂಪಡೆಯುವಂತೆ ಆಗ್ರಹಿಸಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿಡಿಯೋ ಹರಿಬಿಟ್ಟು ಅವಮಾನ ಮಾಡುತ್ತಿರುವವರ ವಿರುದ್ಧ ತನಿಖೆಗೆ ಆಗ್ರಹಿಸಿ ಬಸವ ಕಲ್ಯಾಣ ಹಾಗೂ ಹುಮ್ನಾಬಾದ್ನಿಂದ ಸುಮಾರು 25 ವಾಹನಗಳು ಕಲಬುರಗಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ, ಗೃಹ ಮಂತ್ರಿ ಸೇರಿದಂತೆ ಯಾದಗಿರಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಎಂದು ಮುಖಂಡ ದಯಾನಂದ್ ಮೇತ್ರಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ರತ್ನಾಕರ್ ಮಹಾಶಿವಯೋಗಿಗಳು, ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಾಗೃತಿ ಆಶ್ರಮ ಸಮಾಜ ಮುಖಂಡ ದಯಾನಂದ್ ಮೇತ್ರಿ, ಅಶೋಕ್ ಹಣಕುಣಿ, ನಾಗನಾಥ್ ಚಾಮಲಿ ಅಧ್ಯಕ್ಷರು, ಅಂಬಿಗರ ಚೌಡಯ್ಯ ಟ್ರಸ್ಟ್ ಬಸವ ಕಲ್ಯಾಣ, ಸಿದ್ದಲಿಂಗ ಅಯ್ಯನೂರ್, ವಿಜಯ್ ಕುಮಾರ್ ಪಾಟೀಲ, ಮಲ್ಲಿಕಾರ್ಜುನ್ ಬೊಕ್ಕೆ, ಪ್ರಕಾಶ್ ನಾಗೋರೆ, ದಯಾನಂದ್ ಶಿಂದೆ, ಕಿರಣ್, ಮಹೇಶ್ ದುಮನ್ಸೋರ್, ಅಮೃತ್ ವಾಂಜಾರಿ, ಜಗದೀಶ್ ವಾಂಜಾರಿ, ಸಂತೋಷ್ ಕಪರಗಾಂವ್, ಶಿವಶಂಕರ್ ವಾಂಜಾರಿ, ಪುಂಡಲಿ ಕರ್ಕಿ, ನಾಗಪ್ಪ ರಾಂಪುರ್, ಬಸಪ್ಪ ರಿಕ್ಕಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿಭಟನೆಗಾಗಿ ನಾವು ನಡೆದಿದ್ದೇವೆ. ನಮ್ಮ ಬೀದರ್ ಜಿಲ್ಲೆ ವತಿಯಿಂದ ಹಲವಾರು ಯುವಕರು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗಳ ಭಕ್ತಾದಿಗಳು ಹಾಗೂ ಸಮಾಜದ ಮುಖಂಡರು ಎಲ್ಲರೂ ನಾವು ಇವತ್ತು ಹೋಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಯಾಕೆಂದರೆ ಇದು ಸಮಾಜದ ಪ್ರತಿಷ್ಠೆ ಹಾಗೂ ಒಂದು ಆಧ್ಯಾತ್ಮದ ಒಂದು ಸ್ಥಾನವಾಗಿರ್ತಕ್ಕಂತಹ ಆ ಮಠದ ಮೇಲೆ ಬಂದಿರತಕ್ಕಂಥ ಈ ಆರೋಪ ಸರಾಸರ ಸುಳ್ಳಾಗಿತ್ತು ಮತ್ತು ಇದು ಸತ್ಯಕ್ಕೆ ದೂರವಾದಂಥದ್ದು. ಇದನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತೀವಿ. ಇದು ಪ್ರತಿಭಟನೆ ಯಶಸ್ವಿಗೊಳಿಸಬೇಕಾಗಿ ನಮ್ಮ ಎಲ್ಲ ಸಮಾಜ ಬಾಂಧವರಲ್ಲಿ ಇವತ್ತು ನಾನು ಕೇಳ್ಕೊತಾ ಇದ್ದೀನಿ. ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಇಂತಹ ಕಾಯ್ದೆಗಳನ್ನು ಮಠಾಧೀಶರ ಮೇಲಾಗಲಿ ಮುಕ್ತ ಮನಸ್ಸಿನ ಮುಗ್ಧತೆ ಉಳ್ಳಂತಹ ವ್ಯಕ್ತಿಗಳ ಮೇಲೆ ಹಾಕಬಾರ್ದು ಅಂತ ಪ್ರತಿಭಟನೆಯಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ಮಲ್ಲಿಕಾರ್ಜುನ ಮುತ್ಯಾರ ಮೇಲೆ ಏನು ಪೋಕ್ಸೋ ಕೇಸ್ ಆಗಿದೆ, ಅದಕ್ಕೆ ನಾವು ಬಸವ ಕಲ್ಯಾಣ ಮತ್ತು ಹುಮ್ನಾಬಾದಿಂದ ಖಂಡನೆ ಮಾಡ್ತೇವೆ. ಅದೇ ರೀತಿ ನಾವು ಹುಮ್ನಾಬಾದ ಬಸವ ಕಲ್ಯಾಣದಿಂದ ಸುಮಾರು ಒಂದು 25 ವಾಹನಗಳನ್ನು ತಗೊಂಡು ನಾವು ಕಲಬುರಗಿಯವರಿಗೆ ಸ್ಟ್ರೈಕ್ ಹೋಗ್ತಾ ಇದ್ದೆವು. ಹೀಗಾಗಿ ಅದು ಪೋಕ್ಸೋ ಕೇಸ್ ಏನದ ಅಂದ್ರೆ ಅದು ಹಿಂದೆ ಪಡಿಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಇದು ಕೂಡಲೇ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮತ್ತಂದರೆ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಮಂತ್ರಿಗಳು ಮತ್ತು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ಇದಕ್ಕೇನದ ಅಂದ್ರೆ ಪರಿಶೀಲನೆ ಮಾಡಿ ಕೂಡಲೇ ಇದು FIR ಒಂದು ರದ್ದುಗೊಳಿಸಬೇಕು. ಇಲ್ಲಂದ್ರೆ ಬರೋಂಥ ದಿನಗಳಲ್ಲಿ ಗಂಗೆ ಹೇಳುತ್ತದೆ ಅಂತ ನಾವು ಎಚ್ಚರಿಕೆ ಕೊಡ್ತೇವೆ. ಅದೇ ರೀತಿ ಸುಳ್ಳು ಕೇಸ್ ಮಾಡಿ ಒಂದು ಏನು ಕಲ್ಯಾಣ ಕರ್ನಾಟಕ ನಡೆದಾಡುವ ದೇವರಂತೆ ಛಾತಿ ಪಡೆದ ಅವರಿಗೆ ಯಾವುದೇ ಒಂದು ಕಪ್ಪು ಚುಕ್ಕಿ ತೋರಿಸಿ ಅವರಿಗೆ ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕಿ ತೋರಿಸುವಂತ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಏನದ ಅಂದ್ರೆ ಕಾರಣದಂತ ಕೈಗಳಿದೆ ಮತ್ತು ರಾಜಕೀಯ ವ್ಯಕ್ತಿಗಳು ಕೂಡ ಇದ್ದಾರಂತೆ ನಮ್ಗೆ ಸಂಶಯ ಇದೆ. ಹೀಗಾಗಿ ಕೂಡಲೇ ಈ FIR ಏನದ ಅಂದ್ರೆ ಕೂಡಲೇ ರದ್ದು ಮಾಡಬೇಕು. ಇಲ್ಲಾಂದ್ರೆ ಕರ್ನಾಟಕದಲ್ಲಿ 31 ಜಿಲ್ಲೆಗಳನ್ನು ನಾವು ಬರೋಂಥ ದಿನಗಳ ಬಂದ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಕೂಡಲೇ ಇದು ಕೈ ಬಿಡಬೇಕಂತ ತಮ್ಮಲ್ಲಿ ಈ ಮೀಡಿಯಾ ಮೂಲಕ ಬೇಡಿಕೊಳ್ಳುತ್ತಿದ್ದೇವೆ. ಭಾಗದಲ್ಲಿ ನಡೆದಾಳುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಂಥ ಶ್ರೀ ಮಲ್ಲಿಕಾರ್ಜುನ ಮುತ್ಯಾಜಿಯವರ ಮೇಲೆ ಸುಳ್ಳು ಆಪಾದನೆ ಮಾಡಿ ಮಕ್ಕಳ ಆಯೋಗದವರು ಕೇಸ್ ದಾಖಲಿಸಿದ್ದಾರೆ. ಅದಕ್ಕಾಗಿ ಇಂದು ಕಲಬುರಗಿ ನಗರದಲ್ಲಿ ಇಡೀ ಕರ್ನಾಟಕ, ಮಹಾರಾಷ್ಟ್ರ
ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಭಕ್ತಾದಿಗಳಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಅದಕ್ಕಾಗಿ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಟೋಕರಿಕೋಲಿ ಸಮಾಜ ಮುಖಂಡರು, ಯುವಕರು ಮತ್ತು ಬಸವ ಕಲ್ಯಾಣದ ಯುವಕರು ಮುಖಂಡರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಪ್ರತಿಭಟನೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಮಕ್ಕಳ ಆಯೋಗಕ್ಕೆ ಒಂದು ಎಚ್ಚರಿಕೆಯನ್ನು ನೀಡುವಂಥ ಕೆಲಸವನ್ನು ಈ ಪ್ರತಿಭಟನೆಯಲ್ಲಿ ಮುಖಂಡರು ಮಾಡೋರಿದ್ದಾರೆ. ಮತ್ತು ಈ ಪ್ರತಿಭಟನೆಯಲ್ಲಿ ಹಲವಾರು ಮಠಾಧೀಶರು ಕೂಡ ಭಾಗಿಯಾಗ್ತಾ ಇದ್ದು, ಅದಕ್ಕಾಗಿ ನಮ್ಮ ಕಲ್ಯಾಣದ ಅಂಬಿಗರ ಚೇಡದ ಗುರುಪೀಠದ ಮುತ್ಯರವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯಲ್ಲಿ ಕಲಬುರಗಿಯಲ್ಲಿ ಭಾಗವಹಿಸಲಾಗ್ತಾ ಇದ್ದೇವೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7664744747 ಎಂಡಿ ಸಂಗಮೇಶ್ ಚಿದ್ರಿ, ಹುಮನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.